ಅಲ್ಲದೆ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡು 48 ಗಂಟೆಗಳಲ್ಲಿ ಯಾವ ರೀತಿ ರಗಳೆಗಳು ಪ್ರಾರಂಭ ಆಗಿದೆ ತಾವು ನೋಡ್ತಾ ಇದ್ದೀರಿ. ಕಳೆದ 3 ವರ್ಷ ಅಂತೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನೂ ಕೂಡ ಸಾಧನೆ ಮಾಡಿಲ್ಲ ಸರ್ಕಾರ. ಇನ್ಮೇಲಾದರೂ ಕೂಡ ಇನ್ನು 2 ವರ್ಷಗಳು ಏನು ಉಳಿದಿದ್ದಾವೆ, ಆ 2 ವರ್ಷದ ಅವಧಿಯಲ್ಲಾದರೂ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನುವ ನಿರೀಕ್ಷೆ ರಾಜ್ಯದ ಜನರಲ್ಲಿದೆ. ಈ ಕಿತ್ತಾಟದಿಂದ ಮತ್ತೊಮ್ಮೆ ಅಭಿವೃದ್ಧಿ ಆಗ್ತದೆ ಮುಂದೆ ರಾಜ್ಯದಲ್ಲಿ ಅನ್ನೋದು ಕೂಡ ಹುಸಿ ಆಗ್ತಾ ಇದೆ. ಹಾಗಾಗಿ ನಾನು ಒಂದೇ ಮಾತಲ್ಲಿ ಹೇಳೋದಾದ್ರೆ, ಮುಖ್ಯಮಂತ್ರಿಗಳು ಏನೇ ಬದಲಾವಣೆ ಆಗಿದ್ರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳಿಂದ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸಾಲದ ಹೊರೆ ರಾಜ್ಯದಲ್ಲಿ ಬಂದು ಮುಟ್ತಾ ಇದೆ. 10 ಲಕ್ಷ ಕೋಟಿ ರೂಪಾಯಿಗಳಿಗೆ ಇವತ್ತು ಸಾಲದ ಹೊರೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತೇನು ಕಿತ್ತಾಟ ಪ್ರಾರಂಭ ಆಗಿದೆ. ನಮ್ಗೆ ಆ ಪೋರ್ಟ್ಫೋಲಿಯೋ ಬೇಕು, ನಮ್ಗೆ ಈ ಪೋರ್ಟ್ಫೋಲಿಯೋ ಬೇಕು, ಇನ್ನು ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ, ಯಾವ ಜಿಲ್ಲೆಗೆ ಕೊಡಬೇಕು ಅಂತ ಅದು ತೀರ್ಮಾನ ಆಗಿಲ್ಲ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ನನ್ನ ಸತೀಶ್ ಜಾರಕಿಹೊಳಿ ಅವರಿಂದ 1 ತಿಂಗಳೊಳಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಬೇಕು ಅಂತೇಳಿ, ಬಹುಶಃ ಇವತ್ತಿನ ಪರಿಸ್ಥಿತಿಗಳು ನೋಡ್ತಾ ಇದ್ರೆ ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗ್ತದೆ, ಯಾರಿಗೆ ಯಾವ ಜಿಲ್ಲೆಯನ್ನು ಕೊಟ್ಟರೆ ಉಸ್ತುವಾರಿ ಕೊಟ್ಟರೆ ಅವ್ರಿಗೆ ತೃಪ್ತಿ ಆಗ್ತದೆ. ಇನ್ನೂ ಕೂಡ 20 ಕ್ಯಾಬಿನೆಟ್ ಇನ್ನೂ ಕೂಡ ಭರ್ತಿ ಮಾಡುವಂಥದ್ದು ಇನ್ನೂ ಕೂಡ ಬಾಕಿ ಇದೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡಿದ್ರೆ ಮುಂದಿನ 2 ವರ್ಷ ಕಳೆದೋಗ್ತದೆ. ಅಷ್ಟು ಮಾತ್ರ.